ಸ್ನೇಹಿತರೆ, ನಮ್ಮ ಲ್ಯಾಪ್ಟಾಪು ಮತ್ತು ಡೆಸ್ಕ್ಟಾಪಲ್ಲಿ ನಾವು ಈಸಿಯಾಗಿ ಯಾವುದೇ ಸಾಫ್ಟ್ವೇರ್ ಅಥವಾ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಮೊಬೈಲಲ್ಲಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು. ಅದನ್ನು ಮಾಡೋದು ಹೇಗಂತ ಇವತ್ತು ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಸರ್ಚ್ ಬಾರಲ್ಲಿ ಕ್ಲಿಕ್ ಮಾಡಿ ಟೈಪ್ ಮಾಡಬೇಕು ಕಂಟ್ರೋಲ್ ಪ್ಯಾನಲ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೀವು ನೋಡ್ತಿರ್ಬೋದು ಪ್ರೋಗ್ರಾಮ್ಸ್ ಅಂತ ಇದೆಯಲ್ಲ, ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮ್ಮ ಡೆಸ್ಕ್ಟಾಪಲ್ಲಿರುವಂತಹ ಎಲ್ಲ ಇನ್ಸ್ಟಾಲ್ ಆಗಿರುವಂತಹ ಸಾಫ್ಟ್ವೇರ್ಗಳು ಇಲ್ಲಿ ನೋಡೋಕ್ಕೆ ಸಿಗ್ತವೆ. ಈ ರೀತಿಯಾಗಿ ನಿಮಗೆ ಎಲ್ಲ ಕಡೆ ನೋಡೋಕ್ಕೆ ಸಿಗ್ತವೆ. ನಮಗೆ ಯಾವುದು ಒಂದು ಸಾಫ್ಟ್ವೇರ್ ಅಥವಾ ಆ್ಯಪ್ ಬೇಕಾಗಿಲ್ವೋ ಅದನ್ನು ಈಸಿಯಾಗಿ ಇಲ್ಲಿ ಡಬಲ್ ಕ್ಲಿಕ್ ಮಾಡೋದ್ರ ಮೂಲಕ ಅನ್ಇನ್ಸ್ಟಾಲ್ ಮಾಡ್ಬೋದು. ನಮಗೆ ಈಗ ಈ ಕ್ಯಾಪ್ಕಟ್ ಅನ್ನೋ ಸಾಫ್ಟ್ವೇರು ಅಥವಾ ವಿಡಿಯೋ ಎಡಿಟಿಂಗ್ ಆ್ಯಪ್ ನಮಗೆ ಬೇಕಾಗಿಲ್ಲ. ಇದನ್ನು ಅನ್ಇನ್ಸ್ಟಾಲ್ ಮಾಡೋದು ಹೇಗಂದರೆ ಸಿಂಪಲ್ಲಾಗಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಅನ್ಇನ್ಸ್ಟಾಲ್ ಮಾಡೋಕ್ಕೆ ಬಯಸ್ತೀರಾ ಎಸ್ ಆರ್ ನೋ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಕನ್ಫರ್ಮೇಷನ್ ಕೇಳುತ್ತೆ ಅನ್ಇನ್ಸ್ಟಾಲ್ ಅಂತ. ನಾವಿಲ್ಲಿ ಓಕೆ ಕೊಟ್ಟರೆ ಕಂಪ್ಲೀಟ್ ಆಯಿತು. ಇವಾಗ ಈ ಪೇಜನ್ನು ರಿಫ್ರೆಶ್ ಮಾಡೋ ಅವಶ್ಯಕತೆನೂ ಇಲ್ಲ, ಆಟೋಮೆಟಿಕ್ಕಾಗಿ ಇಲ್ಲಿಂದ ನೋಡಿ ಅದು ರಿಮೂವ್ ಆಗೋಯಿತು. ಈ ರೀತಿಯಾಗಿ ನಿಮಗೆ ಯಾವುದು ಬೇಡವಾಗಿರುತ್ತೋ ಆ ಆ್ಯಪನ್ನು ಈಸಿಯಾಗಿ ಡಬಲ್ ಕ್ಲಿಕ್ ಮಾಡಿ ಎಸ್ ಅಂತ ಪರ್ಮಿಷನ್ ಕೊಡೋ ಮೂಲಕ ಅನ್ಇನ್ಸ್ಟಾಲ್ ಮಾಡ್ಬೋದು. ನೋಡಿ ಈ ರೀತಿಯಾಗಿ